ಮಹಾರಾಷ್ಟ್ರದ ಉಜ್ಜಿನಿ ಮತ್ತು ವೀರ್ ಜಲಾಶಯದಿಂದ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಹರಿಬಿಡಲಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಯಾದಗಿರಿ ಜಿಲ್ಲೆಯ ಜೀವನಾಡಿಯಾಗಿರ್ತಕ್ಕಂಥ ಭೀಮಾ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವಂಥದ್ದು. ಸದ್ಯ ನಾನಿರುವಂಥದ್ದು ಯಾದಗಿರಿ ಜಿಲ್ಲೆಯ ವಡಗೇರ್ ತಾಲೂಕಿನ ಗುರುಸುನ್ಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಅಂತಂದರೆ ಅಪಾಯದ ಮಟ್ಟವನ್ನು ಮೀರಿ ಆ ಭೀಮಾ ನದಿ ಈಗ ತನ್ನ ಒಡಲನ್ನು ತುಂಬಿಕೊಂಡು ಹರಿತಾ ಇರುವಂಥ ದೃಶ್ಯಾವಳಿಗಳು ಸಹ ನೀವೀಗ ಗಮನಿಸ್ತಾ ಇರ್ಬೋದು, ನೋಡ್ತಾ ಇರ್ಬೋದು. ನೀವು ಈಗ ಭೀಮಾ ನದಿಯಿಂದೇನು ಆ ಗುರುಸುನ್ಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ಸುಮಾರು ಈಗಾಗಲೇ 1,00,000 ಕ್ಯೂಸೆಕ್ಸ್ ನೀರನ್ನು ಈಗಾಗಲೇ ಭೀಮಾ ನದಿಗೆ ಹರಿಬಿಡಲಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಭೀಮಾ ನದಿ ಇವತ್ತು ಅಪಾಯದ ಮಟ್ಟವನ್ನು ಮೀರಿ ತನ್ನ ಒಡಲನ್ನು ತುಂಬಿಕೊಂಡು ಹರಿತಾ ಇರುವಂಥ ದೃಶ್ಯಾವಳಿಗಳನ್ನು ಸಹ ನೀವೀಗ ಗಮನಿಸ್ತಾ ಇರ್ಬೋದು. ಯಾವ ರೀತಿ ಅಂತಂದರೆ ನೋಡ್ತಾ ಇರ್ಬೋದು ನೀವು ಸುಮಾರು ಈ ಒಂದು ತೀರದ ರೈತರಲ್ಲೂ ಕೂಡ ಈಗಾಗಲೇ ಆತಂಕ ಮನೆ ಮಾಡಿರುವಂಥದ್ದು. ಅಂತಂದರೆ ಈಗಾಗಲೇ ಎರಡೂ ಬದಿಯ ಜಮೀನುಗಳಿಗೆ ಹತ್ತಿಕೊಳ್ಳುವ ರೀತಿಯಲ್ಲಿ ಈಗಾಗಲೇ ಆ ನದಿ ತನ್ನ ಒಡಲನ್ನು ತುಂಬಿಕೊಂಡು ಹರಿತಾ ಇರುವಂಥ ದೃಶ್ಯಾವಳಿಗಳು ಕೂಡ ನೀವು ಗಮನಿಸ್ತಾ ಇರ್ಬೋದು. ಮತ್ತು ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಅಂದರೆ ಸುಮಾರು ರಭಸವಾಗಿ ನೀರು ಹರಿತಾ ಇದೆ. ಈ ಮೈದುಂಬಿಕೊಂಡು ಭೀಮಾ ನದಿ ಹರಿತಾ ಇರುವ ಹಿನ್ನೆಲೆಯೂ ಎಡ ಮತ್ತು ಬಲಭಾಗದ ರೈತರಲ್ಲೂ ಕೂಡ ಈಗಾಗಲೇ ಆತಂಕ ಕಾಡ್ತಾ ಇರುವಂಥದ್ದು. ಏನು ಈ ಒಂದು ಭಾಗದ ರೈತರು ಅತಿ ಹೆಚ್ಚಾಗಿ ಎಡ ಮತ್ತು ಬಲಭಾಗದಲ್ಲಿ ಕೂಡ ಈಗಾಗಲೇ ರೈತರು ಕೂಡ ಏನು ಹೆಚ್ಚಿನ ಪ್ರಮಾಣದಲ್ಲಿ ಏನು ಭತ್ತದ ಬೆಳೆಯನ್ನು ಬೆಳೀತಾರೆ. ನೋಡ್ತಾ ಇರ್ಬೋದು ನೀವು ಈ ಎಲ್ಲ ಬೆಳೆಗಳು ಕೂಡ ಈಗಾಗಲೇ ಹಾನಿಗೀಡಾಗುವಂಥ ಆತಂಕ ಇಲ್ಲಿರ್ತಕ್ಕಂಥ ರೈತರನ್ನು ಕಾಡ್ತಾ ಇರುವಂಥದ್ದು. ಯಾಕಂತಂದರೆ ಈ ಒಂದು ಭಾಗದ ರೈತರು ಕೂಡ ಇದೇ ಒಂದು ಬೆಳೆಯನ್ನು ಆಶ್ರಯಿಸಿಕೊಂಡು ಎರಡು ಬೆಳೆಯನ್ನು ಬೆಳೀತಾರೆ. ಆದರೆ ಎರಡು ಬೆಳೆಗಳಿಗೂ ನೀರು ನುಗ್ಗಿ ಸಾಕಷ್ಟು ಆಗುವಂಥ ಸಾಧ್ಯತೆಗಳು ಈಗಾಗಲೇ ಕಾಣ್ತಾ ಇರುವಂಥದ್ದು. ನೋಡ್ತಾ ಇರ್ಬೋದು ನೀವು ಈ ಭಾಗದಲ್ಲೂ ಕೂಡ ಏನು ಅಪಾರ ಪ್ರಮಾಣದಲ್ಲಿ ಭತ್ತದ ಬೆಳೆಯನ್ನು ಬೆಳೆದಿದ್ದಾರೆ. ಎಲ್ಲ ಬೆಳೆಗಳು ಕೂಡ ಈಗಾಗಲೇ ರೈತರ ಕೈಗೆ ಬಂದಿದ್ದಾವೆ. ಕೈಗೆ ಬಂದಂಥ ಬೆಳೆಗಳು ಏನು ಈಗಾಗಲೇ ಜಮೀನುಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಆಗುವಂಥ ಸಾಧ್ಯತೆಗಳಿದೆ. ಈಗಾಗಲೇ 1,00,000 ಕ್ಯೂಸೆಕ್ ನೀರನ್ನು ಹರಿಬಿಟ್ಟಿರುವ ಪರಿಣಾಮವಾಗಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿತಾ ಇರುವಂಥದ್ದು. ಇಲ್ಲೊಬ್ಬರು ಸ್ಥಳೀಯರಿದ್ದಾರೆ, ಅವರನ್ನು ಮಾತಾಡ್ತೀನಿ. ಸರ್, ಈಗಾಗಲೇ ಭೀಮಾ ನದಿಗೆ 1,00,000 ಕ್ಯೂಸೆಕ್ ನೀರನ್ನು ಹರಿಬಿಟ್ಟಿದ್ದಾರೆ. ರೈತರಿಗೂ ಕೂಡ ಆತಂಕ ಇದೆ. ಈ ತೀರದ ಪ್ರವಾಹ ಕೂಡ ಕಾಡ್ತಾ ಇದೆ. ಏನಂತ ಯಾದಗಿರಿ ಜಿಲ್ಲೆಯಲ್ಲಿ ಈ ಮುಂಗಾರು ಮಳೆ ಎಷ್ಟು ಪರ್ಸೆಂಟೇಜ್ ಆಗಬೇಕಾಗಿತ್ತು ಅಷ್ಟು ಮಳೆ ಆಗದ ಕಾರಣ ಇವತ್ತು ನಮ್ಮಲ್ಲಿ ನೀರು ಹರಿತಾ ಇದ್ದಿಲ್ಲ. ಅದರಲ್ಲಿ ಏನದ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಮಳೆ ಆಗಿರೋದ್ರಿಂದ ಸುಮಾರು ಎರಡು ಬದಿಯಲ್ಲಿ ಎಡ ಮತ್ತು ಬಲದಲ್ಲಿ ಭೀಮಾ ನದಿ ತುಂಬಿ ಹರಿತದೆ. ಸುಮಾರು 1,00,000 ಕ್ಯೂಸೆಸ್ ನೀರು ಬಿಡೋದ್ರಿಂದ ಇಲ್ಲಿ ಜಾನುವಾರು ರೈತರಿಗೆ ಹೋಗೋದಂತೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳತಕ್ಕಂಥ ಸೂಚನೆ ನೀಡಿದೆ. ಆದರೆ ಏನಂತ ಇವತ್ತು ಪಂಪ್ ಸೆಟ್ಗಳು ಒಳಗಾಗ್ಯಾವ. ಆಮೇಲೆ ಈ ನೀರು ಏನದಂದ್ರೆ ಇಷ್ಟೆಲ್ಲ ನೀರು ಪೋಲಾಗ್ತಾಯಿದೆ. ಇವಾಗ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಕೆರೆ ತುಂಬ ಯೋಜನೆ ಸಾಕಷ್ಟು ಕೆರೆಗಳವ ನಮ್ಮಲ್ಲಿ. ಆ ಕೆರೆಗಳು ತುಂಬತಕ್ಕಂಥ ಕೆಲಸ ಮಾಡಬೇಕು. ಕೆರೆ ತುಂಬಿರೋ ಜಾನುವಾರುಗೂ ಅನುಕೂಲ ಆಗ್ತದೆ. ಮುಂದಿನ ದಿವಸದಲ್ಲಿ ಮತ್ತು ಅದರಲ್ಲಿಂದ ಸೀಪೇಜ್ ಹೆಚ್ಚಿಗೆ ಆಗಿ ಅಂತರ್ಜಲ ಹೆಚ್ಚಿಗೆ ಆಗಿ ಕೊಳೆಬಾವಿಗಳು ರೈತರಿಗೂ ಅನುಕೂಲ ಆಗ್ತದೆ. ಮತ್ತು ಮೀನು ಸಾಕಾಣಿಕೆ ಕೂಡ ಅನುಕೂಲ ಆಗ್ತಂಥ ಕೆಲಸಕ್ಕೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಮುಂದಾಗಬೇಕಂತಕ್ಕಂಥದ್ದು ನನ್ನ ಮನವಿ. ಇದು ಏನು ಇಲ್ಲಿರ್ತಕ್ಕಂಥ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಯಾದಗಿರಿ ಭಾಗದಲ್ಲಿ ವಾಡಿಕೆಯಷ್ಟು ಮಳೆ ಆಗದೇ ಇದ್ದರೂ ಕೂಡ ಪ್ರವಾಹನ ಎದುರಿಸುವಂಥ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಏನು ಗುರುಸುನ್ಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ಈಗಾಗಲೇ 25 ಕ್ರಸ್ಟ್ ಗೇಟ್ಗಳನ್ನು ಓಪನ್ ಮಾಡೋ ಮೂಲಕ ಸುಮಾರು 1,00,000 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗಿದೆ. ಈ ಹಿನ್ನೆಲೆಯೇನು ನದಿ ಪಾತ್ರದ ಜನರು ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳುವಂಥ ಒಂದು ಮೆಸೇಜನ್ನು ಕೊಡ್ತಾ ಇರುವಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಮಹಾರಾಷ್ಟ್ರದ ಉಜ್ಜಿನಿ ಮತ್ತು ವೀರ್ ಜಲಾಶಯದಿಂದ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಹರಿಬಿಡಲಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಯಾದಗಿರಿ ಜಿಲ್ಲೆಯ ಜೀವನಾಡಿಯಾಗಿರ್ತಕ್ಕಂಥ ಭೀಮಾ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವಂಥದ್ದು. ಸದ್ಯ ನಾನಿರುವಂಥದ್ದು ಯಾದಗಿರಿ ಜಿಲ್ಲೆಯ ವಡಗೇರ್ ತಾಲೂಕಿನ ಗುರುಸುನ್ಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಅಂತಂದರೆ ಅಪಾಯದ ಮಟ್ಟವನ್ನು ಮೀರಿ ಆ ಭೀಮಾ ನದಿ ಈಗ ತನ್ನ ಒಡಲನ್ನು ತುಂಬಿಕೊಂಡು ಹರಿತಾ ಇರುವಂಥ ದೃಶ್ಯಾವಳಿಗಳು ಸಹ ನೀವೀಗ ಗಮನಿಸ್ತಾ ಇರ್ಬೋದು, ನೋಡ್ತಾ ಇರ್ಬೋದು. ನೀವು ಈಗ ಭೀಮಾ ನದಿಯಿಂದೇನು ಆ ಗುರುಸುನ್ಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ಸುಮಾರು ಈಗಾಗಲೇ 1,00,000 ಕ್ಯೂಸೆಕ್ಸ್ ನೀರನ್ನು ಈಗಾಗಲೇ ಭೀಮಾ ನದಿಗೆ ಹರಿಬಿಡಲಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಭೀಮಾ ನದಿ ಇವತ್ತು ಅಪಾಯದ ಮಟ್ಟವನ್ನು ಮೀರಿ ತನ್ನ ಒಡಲನ್ನು ತುಂಬಿಕೊಂಡು ಹರಿತಾ ಇರುವಂಥ ದೃಶ್ಯಾವಳಿಗಳನ್ನು ಸಹ ನೀವೀಗ ಗಮನಿಸ್ತಾ ಇರ್ಬೋದು. ಯಾವ ರೀತಿ ಅಂತಂದರೆ ನೋಡ್ತಾ ಇರ್ಬೋದು ನೀವು ಸುಮಾರು ಈ ಒಂದು ತೀರದ ರೈತರಲ್ಲೂ ಕೂಡ ಈಗಾಗಲೇ ಆತಂಕ ಮನೆ ಮಾಡಿರುವಂಥದ್ದು. ಅಂತಂದರೆ ಈಗಾಗಲೇ ಎರಡೂ ಬದಿಯ ಜಮೀನುಗಳಿಗೆ ಹತ್ತಿಕೊಳ್ಳುವ ರೀತಿಯಲ್ಲಿ ಈಗಾಗಲೇ ಆ ನದಿ ತನ್ನ ಒಡಲನ್ನು ತುಂಬಿಕೊಂಡು ಹರಿತಾ ಇರುವಂಥ ದೃಶ್ಯಾವಳಿಗಳು ಕೂಡ ನೀವು ಗಮನಿಸ್ತಾ ಇರ್ಬೋದು. ಮತ್ತು ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಅಂದರೆ ಸುಮಾರು ರಭಸವಾಗಿ ನೀರು ಹರಿತಾ ಇದೆ. ಈ ಮೈದುಂಬಿಕೊಂಡು ಭೀಮಾ ನದಿ ಹರಿತಾ ಇರುವ ಹಿನ್ನೆಲೆಯೂ ಎಡ ಮತ್ತು ಬಲಭಾಗದ ರೈತರಲ್ಲೂ ಕೂಡ ಈಗಾಗಲೇ ಆತಂಕ ಕಾಡ್ತಾ ಇರುವಂಥದ್ದು. ಏನು ಈ ಒಂದು ಭಾಗದ ರೈತರು ಅತಿ ಹೆಚ್ಚಾಗಿ ಎಡ ಮತ್ತು ಬಲಭಾಗದಲ್ಲಿ ಕೂಡ ಈಗಾಗಲೇ ರೈತರು ಕೂಡ ಏನು ಹೆಚ್ಚಿನ ಪ್ರಮಾಣದಲ್ಲಿ ಏನು ಭತ್ತದ ಬೆಳೆಯನ್ನು ಬೆಳೀತಾರೆ. ನೋಡ್ತಾ ಇರ್ಬೋದು ನೀವು ಈ ಎಲ್ಲ ಬೆಳೆಗಳು ಕೂಡ ಈಗಾಗಲೇ ಹಾನಿಗೀಡಾಗುವಂಥ ಆತಂಕ ಇಲ್ಲಿರ್ತಕ್ಕಂಥ ರೈತರನ್ನು ಕಾಡ್ತಾ ಇರುವಂಥದ್ದು. ಯಾಕಂತಂದರೆ ಈ ಒಂದು ಭಾಗದ ರೈತರು ಕೂಡ ಇದೇ ಒಂದು ಬೆಳೆಯನ್ನು ಆಶ್ರಯಿಸಿಕೊಂಡು ಎರಡು ಬೆಳೆಯನ್ನು ಬೆಳೀತಾರೆ. ಆದರೆ ಎರಡು ಬೆಳೆಗಳಿಗೂ ನೀರು ನುಗ್ಗಿ ಸಾಕಷ್ಟು ಆಗುವಂಥ ಸಾಧ್ಯತೆಗಳು ಈಗಾಗಲೇ ಕಾಣ್ತಾ ಇರುವಂಥದ್ದು. ನೋಡ್ತಾ ಇರ್ಬೋದು ನೀವು ಈ ಭಾಗದಲ್ಲೂ ಕೂಡ ಏನು ಅಪಾರ ಪ್ರಮಾಣದಲ್ಲಿ ಭತ್ತದ ಬೆಳೆಯನ್ನು ಬೆಳೆದಿದ್ದಾರೆ. ಎಲ್ಲ ಬೆಳೆಗಳು ಕೂಡ ಈಗಾಗಲೇ ರೈತರ ಕೈಗೆ ಬಂದಿದ್ದಾವೆ. ಕೈಗೆ ಬಂದಂಥ ಬೆಳೆಗಳು ಏನು ಈಗಾಗಲೇ ಜಮೀನುಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಆಗುವಂಥ ಸಾಧ್ಯತೆಗಳಿದೆ. ಈಗಾಗಲೇ 1,00,000 ಕ್ಯೂಸೆಕ್ ನೀರನ್ನು ಹರಿಬಿಟ್ಟಿರೋನಲ್ಲಿಗೆ
ಹರಿಬಿಟ್ಟಿರೋ ಪರಿಣಾಮವಾಗಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿತಾ ಇರುವಂಥದ್ದು ಇಲ್ಲೊಬ್ಬರು ಸ್ಥಳೀಯರಿದ್ದಾರೆ, ಅವರನ್ನು ಮಾತಾಡ್ತೀನಿ. ಸರ್, ಈಗಾಗಲೇ ಭೀಮಾ ನದಿಗೆ 1 ಲಕ್ಷ ಕ್ಯೂಸೆಕ್ ನೀರನ್ನು ಹರಿಬಿಟ್ಟಿದ್ದಾರೆ. ರೈತರಿಗೂ ಕೂಡ ಆತಂಕ ಇದೆ. ಈ ತೀರದ ಪ್ರವಾಹ ಕೂಡ ಕಾಡ್ತಾ ಇದೆ. ಏನಂತ ಯಾದಗಿರಿ ಜಿಲ್ಲೆಯಲ್ಲಿ ಈ ಮುಂಗಾರು ಮಳೆ ಎಷ್ಟು ಪರ್ಸೆಂಟೇಜ್ ಆಗಬೇಕಾಗಿತ್ತು ಅಷ್ಟು ಮಳೆ ಆಗದ ಕಾರಣ ಇವತ್ತು ನಮ್ಮಲ್ಲಿ ನೀರು ಹರಿತಾ ಇದೆಯಲ್ಲ. ಅದರಲ್ಲಿ ಏನದ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಮಳೆ ಆಗಿರೋದ್ರಿಂದ ಸುಮಾರು 2 ಬದಿಯಲ್ಲಿ ಎಡ ಮತ್ತು ಬಲದಲ್ಲಿ ಭೀಮಾ ನದಿ ತುಂಬಿ ಹರಿತದೆ. ಸುಮಾರು 1 ಲಕ್ಷ ಕ್ಯೂಸೆಸ್ ನೀರು ಬಿಡೋದ್ರಿಂದ ಇಲ್ಲಿ ಜಾನುವಾರು ರೈತರಿಗೆ ಹೋಗದಂತೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳತಕ್ಕಂಥ ಸೂಚನೆ ನೀಡಿದೆ. ಆದರೆ ಏನಂತ ಇವತ್ತು ಪಂಪ್ ಸೆಟ್ಗಳು ಒಳಗಾಗ್ಯಾವ. ಆಮೇಲೆ ಈ ನೀರು ಏನದಂದ್ರೆ ಇಷ್ಟೆಲ್ಲ ನೀರು ಪೋಲಾಗ್ತಾಯಿದೆ. ಇವಾಗ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಕೆರೆ ತುಂಬ ಯೋಜನೆ ಸಾಕಷ್ಟು ಕೆರೆಗಳವ ನಮ್ಮಲ್ಲಿ. ಆ ಕೆರೆಗಳು ತುಂಬತಕ್ಕಂಥ ಕೆಲಸ ಮಾಡಬೇಕು. ಕೆರೆ ತುಂಬಿರೋ ಜಾನುವಾರುಗೂ ಅನುಕೂಲ ಆಗ್ತದೆ ಮುಂದಿನ ದಿವಸದಲ್ಲಿ. ಮತ್ತು ಅದರಲ್ಲಿಂದ ಸೀಪೇಜ್ ಹೆಚ್ಚಿಗೆ ಆಗಿ ಅಂತರ್ಜಲ ಹೆಚ್ಚಿಗೆ ಆಗಿ ಕೊಳೆಬಾವಿಗಳು ರೈತರಿಗೂ ಅನುಕೂಲ ಆಗ್ತದೆ. ಮತ್ತು ಮೀನು ಸಾಕಣೆ ಕೂಡ ಅನುಕೂಲ ಆಗ್ತಂಥ ಕೆಲಸಕ್ಕೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಮುಂದಾಗಬೇಕಂತಕ್ಕಂಥದ್ದು ನನ್ನ ಮನವಿ. ಇದು ಏನು ಇಲ್ಲಿರ್ತಕ್ಕಂಥ ಸ್ಥಳೀಯರು ಹೇಳ್ತಾ ಇರುವಂಥದ್ದು, ಯಾದಗಿರಿ ಭಾಗದಲ್ಲಿ ವಾಡಿಕೆಯಷ್ಟು ಮಳೆ ಆಗದೇ ಇದ್ದರೂ ಕೂಡ ಪ್ರವಾಹನ ಎದುರಿಸುವಂಥ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಏನು ಗುರುಸುನ್ಗಿ ಬ್ರಿಡ್ಜ್ಗೆ ಬ್ಯಾರೇಜ್ನಿಂದ ಈಗಾಗಲೇ 25 ಕ್ರಸ್ಟ್ ಗೇಟ್ಗಳನ್ನ ಓಪನ್ ಮಾಡೋ ಮೂಲಕ ಸುಮಾರು 1 ಲಕ್ಷ ಕ್ಯೂಸೆಕ್ ನೀರನ್ನು ಹರಿಬಿಡಲಾಗಿದೆ. ಈ ಹಿನ್ನೆಲೆಯೇನು ನದಿ ಪಾತ್ರದ ಜನರು ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳುವಂಥ ಒಂದು ಮೆಸೇಜನ್ನು ಕೊಡ್ತಾ ಇರುವಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಮಹಾರಾಷ್ಟ್ರದ ಉಜ್ಜಿನಿ ಮತ್ತು ವೀರ್ ಜಲಾಶಯದಿಂದ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಹರಿಬಿಡಲಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಯಾದಗಿರಿ ಜಿಲ್ಲೆಯ ಜೀವನಾಡಿಯಾಗಿರ್ತಕ್ಕಂಥ ಭೀಮಾ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವಂಥದ್ದು. ಸದ್ಯ ನಾನಿರುವಂಥದ್ದು ಯಾದಗಿರಿ ಜಿಲ್ಲೆಯ ವಡಗೇರ್ ತಾಲೂಕಿನ ಗುರುಸುನ್ಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಅಂತಂದರೆ ಅಪಾಯದ ಮಟ್ಟವನ್ನು ಮೀರಿ ಭೀಮಾ ನದಿ ಈಗ ತನ್ನ ಒಡಲನ್ನು ತುಂಬಿಕೊಂಡು ಹರಿತಾ ಇರುವಂಥ ದೃಶ್ಯಾವಳಿಗಳನ್ನು ಸಹ ನೀವು ಈಗ ಗಮನಿಸ್ತಾ ಇರ್ಬೋದು, ನೋಡ್ತಾ ಇರ್ಬೋದು. ನೀವು ಈಗ ಭೀಮಾ ನದಿಯಿಂದೇನು ಗುರುಸುನ್ಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ಸುಮಾರು ಈಗಾಗಲೇ 1 ಲಕ್ಷ ಕ್ಯೂಸೆಕ್ಸ್ ನೀರನ್ನು ಈಗಾಗಲೇ ಭೀಮಾ ನದಿಗೆ ಹರಿಬಿಡಲಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಭೀಮಾ ನದಿ ಇವತ್ತು ಅಪಾಯದ ಮಟ್ಟವನ್ನು ಮೀರಿ ತನ್ನ ಒಡಲನ್ನು ತುಂಬಿಕೊಂಡು ಹರಿತಾ ಇರುವಂಥ ದೃಶ್ಯಾವಳಿಗಳನ್ನು ಸಹ ನೀವೀಗ ಗಮನಿಸ್ತಾ ಇರ್ಬೋದು. ಯಾವ ರೀತಿ ಅಂತಂದರೆ ನೋಡ್ತಾ ಇರ್ಬೋದು ನೀವು ಸುಮಾರು ಈ ಒಂದು ತೀರದ ರೈತರಲ್ಲೂ ಕೂಡ ಈಗಾಗಲೇ ಆತಂಕ ಮನೆ ಮಾಡಿರುವಂಥದ್ದು. ಅಂತಂದರೆ ಈಗಾಗಲೇ 2 ಬದಿಯ ಜಮೀನುಗಳಿಗೆ ಹತ್ತಿಕೊಳ್ಳುವ ರೀತಿಯಲ್ಲಿ ಈಗಾಗಲೇ ನದಿ ತನ್ನ ಒಡಲನ್ನು ತುಂಬಿಕೊಂಡು ಹರಿತಾ ಇರುವಂಥ ದೃಶ್ಯಾವಳಿಗಳು ಕೂಡ ನೀವು ಗಮನಿಸ್ತಾ ಇರ್ಬೋದು. ಮತ್ತು ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಅಂದರೆ ಸುಮಾರು ರಭಸವಾಗಿ ನೀರು ಹರಿತಾ ಇದೆ. ಈ ಮೈದುಂಬಿಕೊಂಡು ಭೀಮಾ ನದಿ ಹರಿತಾ ಇರುವ ಹಿನ್ನೆಲೆಯೂ ಎಡ ಮತ್ತು ಬಲಭಾಗದ ರೈತರಲ್ಲೂ ಕೂಡ ಈಗಾಗಲೇ ಆತಂಕ ಕಾಡ್ತಾ ಇರುವಂಥದ್ದು. ಏನು ಈ ಒಂದು ಭಾಗದ ರೈತರು ಅತಿ ಹೆಚ್ಚಾಗಿ ಎಡ ಮತ್ತು ಬಲಭಾಗದಲ್ಲಿ ಕೂಡ ಈಗಾಗಲೇ ರೈತರು ಕೂಡ ಏನು ಹೆಚ್ಚಿನ ಪ್ರಮಾಣದಲ್ಲಿ ಏನು ಭತ್ತದ ಬೆಳೆಯನ್ನು ಬೆಳೀತಾರೆ. ನೋಡ್ತಾ ಇರ್ಬೋದು ನೀವು ಈ ಎಲ್ಲ ಬೆಳೆಗಳು ಕೂಡ ಈಗಾಗಲೇ ಹಾನಿಗೀಡಾಗುವಂಥ ಆತಂಕ ಇಲ್ಲಿರ್ತಕ್ಕಂಥ ರೈತರನ್ನು ಕಾಡ್ತಾ ಇರುವಂಥದ್ದು. ಯಾಕಂತಂದರೆ ಈ ಒಂದು ಭಾಗದ ರೈತರು ಕೂಡ ಇದೇ ಒಂದು ಬೆಳೆಯನ್ನು ಆಶ್ರಯಿಸಿಕೊಂಡು 2 ಬೆಳೆಯನ್ನು ಬೆಳೀತಾರೆ. ಆದರೆ 2 ಬೆಳೆಗಳಿಗೂ ನೀರು ನುಗ್ಗಿ ಸಾಕಷ್ಟು ಆಗುವಂಥ ಸಾಧ್ಯತೆಗಳು ಈಗಾಗಲೇ ಕಾಣ್ತಾ ಇರುವಂಥದ್ದು. ನೋಡ್ತಾ ಇರ್ಬೋದು ನೀವು ಈ ಭಾಗದಲ್ಲೂ ಕೂಡ ಏನು ಅಪಾರ ಪ್ರಮಾಣದಲ್ಲಿ ಭತ್ತದ ಬೆಳೆಯನ್ನು ಬೆಳೆದಿದ್ದಾರೆ. ಎಲ್ಲ ಬೆಳೆಗಳು ಕೂಡ ಈಗಾಗಲೇ ರೈತರ ಕೈಗೆ ಬಂದಿದ್ದಾವೆ. ಕೈಗೆ ಬಂದಂಥ ಬೆಳೆಗಳು ಏನು ಈಗಾಗಲೇ ಜಮೀನುಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಆಗುವಂಥ ಸಾಧ್ಯತೆಗಳಿದೆ. ಈಗಾಗಲೇ 1 ಲಕ್ಷ ಕ್ಯೂಸೆಕ್ ನೀರನ್ನು ಹರಿಬಿಟ್ಟಿರೋ ಪರಿಣಾಮವಾಗಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿತಾ ಇರುವಂಥದ್ದು ಇಲ್ಲೊಬ್ಬರು ಸ್ಥಳೀಯರಿದ್ದಾರೆ, ಅವರನ್ನು ಮಾತಾಡ್ತೀನಿ. ಸರ್, ಈಗಾಗಲೇ ಭೀಮಾ ನದಿಗೆ 1 ಲಕ್ಷ ಕ್ಯೂಸೆಕ್ ನೀರನ್ನು ಹರಿಬಿಟ್ಟಿದ್ದಾರೆ. ರೈತರಿಗೂ ಕೂಡ ಆತಂಕ ಇದೆ. ಈ ತೀರದ ಪ್ರವಾಹ ಕೂಡ ಕಾಡ್ತಾ ಇದೆ. ಏನಂತ ಯಾದಗಿರಿ ಜಿಲ್ಲೆಯಲ್ಲಿ ಈ ಮುಂಗಾರು ಮಳೆ ಎಷ್ಟು ಪರ್ಸೆಂಟೇಜ್ ಆಗಬೇಕಾಗಿತ್ತು ಅಷ್ಟು ಮಳೆ ಆಗದ ಕಾರಣ ಇವತ್ತು ನಮ್ಮಲ್ಲಿ ನೀರು ಹರಿತಾ ಇದೆಯಲ್ಲ. ಅದರಲ್ಲಿ ಏನದ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಮಳೆ ಆಗಿರೋದ್ರಿಂದ ಸುಮಾರು 2 ಬದಿಯಲ್ಲಿ ಎಡ ಮತ್ತು ಬಲದಲ್ಲಿ ಭೀಮಾ ನದಿ ತುಂಬಿ ಹರಿತದೆ. ಸುಮಾರು 1 ಲಕ್ಷ ಕ್ಯೂಸೆಸ್ ನೀರು ಬಿಡೋದ್ರಿಂದ ಇಲ್ಲಿ ಜಾನುವಾರು ರೈತರಿಗೆ ಹೋಗದಂತೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳತಕ್ಕಂಥ ಸೂಚನೆ ನೀಡಿದೆ. ಆದರೆ ಏನಂತ ಇವತ್ತು ಪಂಪ್ ಸೆಟ್ಗಳು ಒಳಗಾಗ್ಯಾವ. ಆಮೇಲೆ ಈ ನೀರು ಏನದಂದ್ರೆ ಇಷ್ಟೆಲ್ಲ ನೀರು ಪೋಲಾಗ್ತಾಯಿದೆ. ಇವಾಗ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಕೆರೆ ತುಂಬ ಯೋಜನೆ ಸಾಕಷ್ಟು ಕೆರೆಗಳವ ನಮ್ಮಲ್ಲಿ. ಆ ಕೆರೆಗಳು ತುಂಬತಕ್ಕಂಥ ಕೆಲಸ ಮಾಡಬೇಕು. ಕೆರೆ ತುಂಬಿರೋ ಜಾನುವಾರುಗೂ ಅನುಕೂಲ ಆಗ್ತದೆ ಮುಂದಿನ ದಿವಸದಲ್ಲಿ. ಮತ್ತು ಅದರಲ್ಲಿಂದ ಸೀಪೇಜ್ ಹೆಚ್ಚಿಗೆ ಆಗಿ ಅಂತರ್ಜಲ ಹೆಚ್ಚಿಗೆ ಆಗಿ ಕೊಳೆಬಾವಿಗಳು ರೈತರಿಗೂ ಅನುಕೂಲ ಆಗ್ತದೆ. ಮತ್ತು ಮೀನು ಸಾಕಣೆ ಕೂಡ ಅನುಕೂಲ ಆಗ್ತಂಥ ಕೆಲಸಕ್ಕೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಮುಂದಾಗಬೇಕಂತಕ್ಕಂಥದ್ದು ನನ್ನ ಮನವಿ. ಇದು ಏನು ಇಲ್ಲಿರ್ತಕ್ಕಂಥ ಸ್ಥಳೀಯರು ಹೇಳ್ತಾ ಇರುವಂಥದ್ದು, ಯಾದಗಿರಿ ಭಾಗದಲ್ಲಿ ವಾಡಿಕೆಯಷ್ಟು ಮಳೆ ಆಗದೇ ಇದ್ದರೂ ಕೂಡ ಪ್ರವಾಹನ ಎದುರಿಸುವಂಥ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಏನು ಗುರುಸುನ್ಗಿ ಬ್ರಿಡ್ಜ್ಗೆ ಬ್ಯಾರೇಜ್ನಿಂದ ಈಗಾಗಲೇ 25 ಕ್ರಸ್ಟ್ ಗೇಟ್ಗಳನ್ನ ಓಪನ್ ಮಾಡೋ ಮೂಲಕ ಸುಮಾರು 1 ಲಕ್ಷ ಕ್ಯೂಸೆಕ್ ನೀರನ್ನು ಹರಿಬಿಡಲಾಗಿದೆ. ಈ ಹಿನ್ನೆಲೆಯೇನು ನದಿ ಪಾತ್ರದ ಜನರು ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳುವಂಥ ಒಂದು ಮೆಸೇಜನ್ನು ಕೊಡ್ತಾ ಇರುವಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ.